ದೇವಗುರು ಬೃಹಸ್ಪತಿ ಗುರುವಿನ ಸ್ಥಾನ ಬದಲಾವಣೆಯಿಂದ ಮೇಷರಾಶಿ ಮೇಷ ಲಗ್ನದವರಿಗೆ ಜೂನ್ 2026ರಿಂದ ಮುಂದಿನ ವರ್ಷ 2027 ಜೂನರವರೆಗೆ 1 ವರ್ಷಗಳ ಫಲ ಹೇಗಿರುತ್ತೆ. ಎಸ್, ಗುರು ನಿಮ್ಮ 3ನೇ ಮನೆ ಅಂದರೆ ಮಿಥುನ ರಾಶಿಯಲ್ಲಿ ಸಂಚಾರ ಮಾಡ್ತಾ ಇದ್ರು. ಜೂನಲ್ಲಿ ಅಂದರೆ ಇದೇ ವರ್ಷ ಜೂನಲ್ಲಿ ಕರ್ಕಾಟಕ ರಾಶಿಗೆ ಪ್ರವೇಶವನ್ನು ಪಡಿತಾರೆ. ಕರ್ಕಾಟಕ ರಾಶಿ ನಿಮಗೆ 4ನೇ ಮನೆ, ಗುರುವಿಗೆ ಉಚ್ಚ ಸ್ಥಾನ. ಸೊ 4ನೇ ಮನೆ ಸುಖ, ತಾಯಿ, ವೆಹಿಕಲ್, ಆಸ್ತಿ, ವಿದ್ಯೆ, ಜನಾಕರ್ಷಣೆ ಎಲ್ಲವನ್ನ ತಿಳಿಸುತ್ತೆ. ಇದರಿಂದ ಎಲ್ಲ ಕ್ಷೇತ್ರದವ್ರಿಗೂ ಹೇಗಿರುತ್ತೆ, ಅದರ ಜೊತೆಗೆ ಗುರುವಿನ ದೃಷ್ಟಿ, ಯಾಕೆಂದರೆ ಗುರು ತಾನಿರುವ ಮನೆಗಿಂತ ತಾನು ದೃಷ್ಟಿ ಹಾಕುವ ಮನೆಗಳನ್ನು ಇನ್ನೂ ವೃದ್ಧಿ ಮಾಡ್ತಾರೆ. ನಿಮ್ಮ ಅಷ್ಟಮ ಸ್ಥಾನಕ್ಕೆ ಗುರುವಿನ ದೃಷ್ಟಿ ಬೀಳುತ್ತೆ, 10ನೇ ಮನೆಗೆ ಗುರುವಿನ ದೃಷ್ಟಿ ಬೀಳುತ್ತೆ, ನಿಮ್ಮ 12ನೇ ಮನೆಗೆ ಗುರುವಿನ ದೃಷ್ಟಿ ಬೀಳುತ್ತೆ. ಇದರ ಲೆಕ್ಕಾಚಾರದಲ್ಲಿ 1 ವರ್ಷಗಳ ಫಲ ಹೇಗಿರುತ್ತೆ ಅನ್ನೋದನ್ನು ನಿಮ್ಮ ಲಗ್ನಕ್ಕೆ, ನಿಮ್ಮ ರಾಶಿಗೆ ನೋಡೋಣ. ತುಂಬ ಪ್ರಾಕ್ಟಿಕಲಾಗಿ ಅರ್ಥ ಮಾಡ್ಕೊಳ್ಳೋಣ. ಎಸ್, ಈಗ ನಿಮ್ಗೊಂದು ಹಿಂಟ್ ಕೊಡ್ತೀನಿ. ಈಗ 12 ವರ್ಷಗಳ ಹಿಂದೆ ಇದೇ ಗುರು ಕರ್ಕಾಟಕ ರಾಶಿಗೆ ಬಂದಿರ್ತಾರೆ. ಈ 12 ವರ್ಷಗಳ ಹಿಂದೆ ಈ ಮದುವೆಗೆ ಟ್ರೈ ಮಾಡ್ತಿದ್ದವರು ಮದುವೆ ಆಗಿರ್ತಾರೆ, ಅಥವಾ ಅವರ ಮನೆಯಲ್ಲಿ ಯಾವುದಾದ್ರೂ ಒಂದು ಶುಭ ಕಾರ್ಯ ಜರುಗಿರುತ್ತೆ, ಆಸ್ತಿ ಖರೀದಿ ಮಾಡಿರ್ತಾರೆ, ಕೆಲಸ ಸಿಕ್ಕಿರುತ್ತೆ, ಪ್ರಮೋಷನ್ ಸಿಕ್ಕಿರುತ್ತೆ. ಈ ಥರ ಹಲವಾರು ವಿಚಾರಗಳು ಈ 12 ವರ್ಷಗಳ ಹಿಂದೆ ಬಂದಿರುತ್ತೆ. ಅದನ್ನು ನೀವು ಈಗ ನೆನಪು ಮಾಡ್ಕೋಬೇಕು. 12 ವರ್ಷಗಳ ಹಿಂದೆ ಹೋಗಿ, ಯಾಕೆ ಅಂದರೆ ಪ್ರತಿ 12 ವರ್ಷಗಳಿಗೊಮ್ಮೆ ಗುರು ಒಂದೊಂದು ಮನೆಯನ್ನು ಸಂಚಾರ ಮಾಡ್ತಾರೆ. ಸೊ ಹಾಗಾಗಿ ನಿಮ್ಮ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಈ 12 ವರ್ಷಗಳ ಹಿಂದೆ ಹೋಗಿ ಬನ್ನಿ. ಡೆಫಿನೆಟ್ಲಿ ಆ ಥರದ ವಿಚಾರಗಳು ಈಗ ಜೂನಿಂದ ಜರುಗುತ್ತೆ. 4ನೇ ಮನೆ ಸುಖಸ್ಥಾನ. ಗೃಹಿಣಿಯರಿಗೆ ಈಗ ಮನೆಯ ವಾತಾವರಣ ತುಂಬ ಚೆನ್ನಾಗಿರುತ್ತೆ. ಮೇಷರಾಶಿ ಮೇಷ ಲಗ್ನದವರಿಗೆ ಒಂದಷ್ಟು ಚಿನ್ನ ಬಂದು ನಿಮ್ಮನ್ನು ಸೇರುತ್ತೆ, ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ಕೂಡ ಜಾಸ್ತಿ ಆಗುತ್ತೆ, ಒಂದಷ್ಟು ಹಣ ಬಂದು ಕೈ ಸೇರೋದ್ರಿಂದ ನಿಮ್ಮ ಹತ್ರನೂ ಸ್ವಲ್ಪ ಹಣ ಓಡಾಡುತ್ತೆ. ಹಾಗಾಗಿ ಸ್ವಲ್ಪ ಲವಲವಿಕೆಯಿಂದ ಇರ್ತೀರಾ. ಅದರ ಜೊತೆಗೆ ಮನೆಯಲ್ಲಿ ಸಂಬಂಧಗಳು ಎಲ್ಲವೂ ಚೆನ್ನಾಗಿ ಆಗುತ್ತೆ. ಅತ್ತೆ, ಸೊಸೆ, ಮಾವ, ಗಂಡ, ಹೆಂಡತಿ, ಇನ್ನು ಮಕ್ಕಳ ಬೆಳವಣಿಗೆ ತುಂಬ ಚೆನ್ನಾಗಿರುತ್ತೆ. ಸೊ ವಿದ್ಯಾಸ್ಥಾನದಲ್ಲಿ ಗುರು ಬಂದು ಕೂತ್ಕೊಂಡಿದ್ದಾರೆ. ಸೊ ಹಾಗಾಗಿ ಗೃಹಿಣಿಯರಿಗೆ ಒಂದು ರೀತಿ ಎಲ್ಲಿಲ್ಲದ ಖುಷಿ. ಆದರೆ ಟೆನ್ಷನ್ ಏನು ಕಡಿಮೆ ಆಗಲ್ಲ, ಸ್ವಲ್ಪ ಜವಾಬ್ದಾರಿಗಳು ಜಾಸ್ತಿ ಆಗುತ್ತೆ, ಎಲ್ಲ ಒತ್ತಡವನ್ನು ತೆಗೆದುಕೊಳ್ತೀರಾ. ಅದೇ ರೀತಿ 4ನೇ ಮನೆ ಅಂದರೆ ಮೇಷರಾಶಿ ಮೇಷ ಲಗ್ನದ ಯಾರ್ಯಾರು ಗೃಹಿಣಿಯರಿದ್ದೀರ, ನಿಮ್ಮ ಯಜಮಾನರಿಗೆ ಏನಾದರೂ ಕೆಲಸ ಹೋಗಿದ್ರೆ ಮತ್ತೆ ಕೆಲಸ ಸಿಗುತ್ತೆ, ಕೆಲಸಕ್ಕೆ ಟ್ರೈ ಮಾಡ್ತಿದ್ರೆ ಕೆಲಸ ಸಿಗುತ್ತೆ. ಸೊ ಹಾಗಾಗಿ ಈ ರೀತಿಯ ವಿಚಾರಗಳಲ್ಲಿ ಗೃಹಿಣಿಯರಿಗೆ ಹೆಚ್ಚು ಲಾಭಗಳಿವೆ. ಬಟ್ ಒಂದಷ್ಟು ಟೆನ್ಷನ್ಸ್ ಎದುರಾಗುತ್ತೆ. ಎಲ್ಲ ಜವಾಬ್ದಾರಿಗಳು ಮತ್ತು ಎಲ್ಲರ ಗಮನ ನಿಮ್ಮ ಮೇಲೆ ಬೀಳೋದ್ರಿಂದ ಸ್ವಲ್ಪ ಒತ್ತಡಗಳನ್ನು ನೀವೇ ಹೇರ್ಕೊಳ್ತೀರಾ. ಇದರಿಂದ ಸ್ವಲ್ಪ ದೇಹ ಬಳಲುತ್ತೆ. ಇನ್ನು ಅದೇ ರೀತಿ ಈಗ ವೆಹಿಕಲ್ ತೊಗೋಬೇಕು ಅಂತ ಅಂದ್ಕೊಂಡಿರ್ತೀರಾ, ವೆಹಿಕಲ್ ತೊಗೊಳ್ತೀರಾ. ಇನ್ನೂ ಒಂದು ಹಿಂಟ್ ಕೊಡೋದು ಮರ್ತೆ ನಾನು ನಿಮಗೆ. ಈಗ ಇದೇ 2025 ಅಕ್ಟೋಬರ್ ತಿಂಗಳಲ್ಲಿ ಗುರು ಕರ್ಕಾಟಕ ರಾಶಿಗೆ ಬಂದಿರ್ತಾರೆ. ಅಕ್ಟೋಬರ್, ನವಂಬರ್, ಡಿಸೆಂಬರ್ ಈ ಪೀರಿಯಡ್ ಅಲ್ಲೇ ಇದ್ದರು. ಆ ಸಮಯದಲ್ಲಿ ನಿಮ್ಮ ಮನೆಗೆ ವೆಹಿಕಲ್ ಬಂದಿರುತ್ತೆ, ಅಥವಾ ಆಸ್ತಿ ಖರೀದಿಗೆ ಮುಂದಾಗಿರ್ತೀರ, ಅಥವಾ ಈಗಿರೋ ಮನೆಯನ್ನು ಬದಲಾಯಿಸಿರ್ತೀರ, ವಾಸ್ತು ಚೆನ್ನಾಗಿಲ್ಲ ಅಂತ ಬಾಡಿಗೆ ಮನೆ ಇನ್ನೊಂದು ಮನೆಗೆ ಹೋಗಿರ್ತೀರ, ಅಥವಾ ಡಬಲ್ ಬೆಡ್ರೂಮ್ಗೆ ಹೋಗಿರ್ತೀರ. ಈ ಥರ ಏನೇನೋ ಇಂಪ್ರೂವ್ಮೆಂಟ್ಸ್ ಈ ಅಕ್ಟೋಬರ್ ನವಂಬರ್ 2025ರಲ್ಲಿ ಆಗಿರುತ್ತೆ ಅಲ್ಲ. ಡೆಫಿನೆಟ್ಲಿ ಅದು ಈಗ ಈ 1 ವರ್ಷಗಳ ಕಾಲ ಮತ್ತಷ್ಟು ಡೆವಲಪ್ಮೆಂಟ್ಸ್ ಆ ಥರದ ವಿಚಾರಗಳಲ್ಲಿ ಆಗುತ್ತೆ. ಸೊ ಹಾಗಾಗಿ ಬಟ್ ಇಲ್ಲಿ 4ನೇ ಮನೆ ಗುರು ನಿಮಗೆ ಆಸೆಗಳನ್ನು ಜಾಸ್ತಿ ಮಾಡಿಬಿಡ್ತಾರೆ. ಏನಂದರೆ ಈಗ ಆಲ್ರೆಡಿ ವೆಹಿಕಲ್ ತೊಗೊಂಡಿದ್ದೀರಾ, 5-6 ತಿಂಗಳಾಗಿದೆ. ಪಕ್ಕದ ಮನೆಯವರು ದೊಡ್ಡ ಮಟ್ಟದ ವೆಹಿಕಲ್ ತೊಗೊಬಿಟ್ಟಿದ್ದಾರೆ, ನಾನು ತೊಗೋಬೇಕು, ಈಗ ಅದನ್ನು ಬದಲಾಯಿಸ್ಬಿಡೋಣ, ಕೊಟ್ಬಿಡೋಣ, ಇನ್ನೊಂದು ವೆಹಿಕಲ್ ತೊಗೊಳ್ಳೋಣ, ಅಪ್ಗ್ರೇಡ್ ಮಾಡೋಣ ಅಂತೇಳಿ ಖರ್ಚು ಮಾಡ್ತೀರಾ. ಹಾಗಾಗಿ ಅದಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಚರ್ಚೆಗಳು ನಿಮ್ಮ ಮನೆಯಲ್ಲಾಗುತ್ತೆ, ಒತ್ತಡಗಳು ಕ್ರಿಯೇಟ್ ಆಗುತ್ತೆ. ಸೊ ಗೊಂದಲಕ್ಕೊಳಗಾಗ್ತೀರಾ, ದೇಹವನ್ನು ಸ್ವಲ್ಪ ಆ ವಿಚಾರಗಳಲ್ಲಿ ಬಳಲುವಂತೆ ಮಾಡ್ಕೊಳ್ತೀರಾ ಈ ಮಾನಸಿಕ ಒತ್ತಡಗಳಿಂದ. ಸೊ ಅದ್ರ ಕಡೆ ಹೆಚ್ಚಿನ ಗಮನ ಇರಲಿ. ಇನ್ನು ಹೊಸದಾಗಿ ವೆಹಿಕಲ್ ತೊಗೊಳ್ಳೋದು, ಆಸ್ತಿ ಖರೀದಿ ಮಾಡೋದು, ಅಥವಾ ಫ್ಲ್ಯಾಟ್ ಖರೀದಿ ಮಾಡೋದು, ಅಥವಾ ಕಟ್ಟಿರೋ ಮನೆಗಳನ್ನು ನೀವು ತಗೊಳ್ಳೋದು, ಇವೆಲ್ಲವೂ ಆಗುತ್ತೆ. ಅದಕ್ಕೆ ಲೋನ್ಗೋಸ್ಕರ ಓಡಾಡ್ತೀರಾ. ಬಟ್ ಸುಲಭವಾಗಿ ಲೋನ್ ಅಪ್ರೂವಲ್ ಆಗಲ್ಲ, ಏನಾದರೂ ಒಂದು ಇಶ್ಯೂ ಆಗುತ್ತೆ, ಡಾಕ್ಯುಮೆಂಟ್ಸ್ ಕೈ ಕೊಡ್ಬೋದು, ಜೊತೆಗೆ ಇಂಟ್ರೆಸ್ಟ್ ರೇಟ್ ಜಾಸ್ತಿ ಆಗ್ಬೋದು. ಈ ಥರದ್ದೆಲ್ಲ ಸಮಸ್ಯೆಗಳು ಎದುರಾಗುತ್ತೆ 4ನೇ ಮನೆಯಿಂದ. ಅಷ್ಟು ಸುಲಭವಾಗಿ ಎಲ್ಲವೂ ಆಗಲ್ಲ, ಬಟ್ ಒಂದಷ್ಟು ಬೆಳವಣಿಗೆ ನಿಮ್ಮ ಲೈಫಲ್ಲಿ ಖಂಡಿತ 4ನೇ ಮನೆಯಿಂದ ಹಾಗೇ ಆಗುತ್ತೆ. ಸೊ ಅದನ್ನು ಸರಿಯಾಗಿ ಬಳಸ್ಕೊಳ್ಳಿ. ಈ ಹಿಂದೆ ಆಗಿರುವ ಘಟನೆಗಳನ್ನು ಒಂದಷ್ಟು ತಾಳೆ ಮಾಡ್ಕೊಂಡು ನೋಡಿದಾಗ ಡೆಫಿನೆಟ್ಲಿ ಮೇಷರಾಶಿ ಮೇಷ ಲಗ್ನದವರಿಗೆ 2026 2027 ಈ ಜೂನ್ ನಡುವೆ ಏನು ನಡೀತದಲ್ಲ ಘಟನೆಗಳು ತುಂಬ ಅದ್ಭುತವಾಗಿರುತ್ತೆ. ಮಾನಸಿಕವಾಗಿ ಅದನ್ನು ಬಳಸ್ಕೊಳ್ಳೋದಕ್ಕೆ ಈಗಲಿಂದನೇ ನಿಮ್ಮನ್ನು ನೀವು ರೆಡಿ ಮಾಡ್ಕೊಳ್ಳಿ. ಇನ್ನು 4ನೇ ಮನೆ ತಾಯಿ ಆರೋಗ್ಯದಲ್ಲಿ ಇಂಪ್ರೂವ್ಮೆಂಟ್ಸ್ ಇರುತ್ತೆ,
ತಾಯಿಯಿಂದ ನಿಮಗೆ ಕೂಡ ಒಂದಷ್ಟು ಸೌಖ್ಯಗಳು ಸಿಗುತ್ತೆ. ಅದೇ ರೀತಿ ವಿದ್ಯಾರ್ಥಿಗಳಿಗೆ ಅದು ವಿದ್ಯಾಸ್ಥಾನ, ನಿಮ್ಮ ಎಜುಕೇಷನ್ ಇನ್ನೊಂದು ಲೆವೆಲ್ಗೆ ಹೋಗುತ್ತೆ, ಜ್ಞಾನಾರ್ಜನೆ ಚೆನ್ನಾಗಿರುತ್ತೆ, ಒಳ್ಳೆಯ ಗುರುಗಳು ಸಿಗ್ತಾರೆ, ನೀವು ಶಾಲೆಗಳನ್ನು ಬದಲಾಯಿಸ್ತೀರಾ, ಬೇರೆ ಒಳ್ಳೆಯ ಸ್ಕೂಲ್ಗೆ ಸೇರಿಕೊಳ್ತೀರಾ, ಅಲ್ಲಿ ಒಳ್ಳೊಳ್ಳೆಯ ಗುರುಗಳು ಸಿಗ್ತಾರೆ, ಒಳ್ಳೊಳ್ಳೆಯ ಸ್ನೇಹಿತರು ಸಿಗ್ತಾರೆ. ಇದೆಲ್ಲ 4ನೇ ಮನೆಯಲ್ಲಿ ವಿದ್ಯಾರ್ಥಿ ಕ್ಷೇತ್ರದಲ್ಲಿರೋರಿಗೆ ತಂದು ಕೊಡ್ತಾರೆ ಗುರುಗಳು. ಅದೇ ರೀತಿ ಇದೇ ಗುರು 8ನೇ ಮನೆಗೆ ದೃಷ್ಟಿಯನ್ನು ಕೊಡ್ತಾರೆ. 8ನೇ ಮನೆ ಅಧಿಪತಿ ನಿಮ್ಮ ಲಗ್ನಾಧಿಪತಿನೇ. ಹಾಗಾಗಿ ಪಿತ್ರಾರ್ಜಿತ ಆಸ್ತಿಗೆ ಏನಾದರೂ ಟ್ರೈ ಮಾಡ್ತಾ ಇದ್ದರೆ ಅದು ಒಂದು ಸ್ವಲ್ಪ ಅನ್ಎಕ್ಸ್ಪೆಕ್ಟೆಡ್ ಆಗಿ ಬಂದು ನಿಮಗೆ ಸೇರಿಬಿಡುತ್ತೆ. ನಿಮಗೆ ಸೇರಬೇಕಾದ ಪಾಲು ಖಂಡಿತ ಸೇರುತ್ತೆ. ಅದು ಸ್ತ್ರೀ ಇರಲಿ ಪುರುಷನಿರಲಿ, ಸ್ವಲ್ಪ ಆ ಥರದ ವಿಚಾರಗಳು ನಿಮಗೆ ಎದುರಾಗುತ್ತೆ ಆಸ್ತಿಗೆ ಸಂಬಂಧಪಟ್ಟಂಥದ್ದು. ಅದೇ ರೀತಿ ಇನ್ಸೂರೆನ್ಸ್ ಕ್ಲೈಮ್ ಆಗಬಹುದು, PF ಕ್ಲೈಮ್ ಆಗ್ಬೋದು, ಚಿಟ್ ಫಂಡಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿರ್ತೀರ, ಅದು ಮೆಚುರಿಟಿ ಪಡ್ಕೊಂಡು ನಿಮಗೆ ಹಣ ಸಿಗ್ಬೋದು. ಯಾರಿಗೂ ಸಾಲ ಕೊಟ್ಟಿರ್ತೀರ, ಕೇಳ್ತಾ ಇರ್ತೀರ, ಅವರು ಕೊಡೋದಕ್ಕೆ ಅವಕಾಶಗಳು ಕ್ರಿಯೇಟ್ ಆಗಿರೋದಿಲ್ಲ. ಈಗ ಕೇಳಿ ಡೆಫಿನೆಟ್ಲಿ ನಿಮ್ಮ ಹಣ ಮರುಪಾವತಿ ಆಗುತ್ತೆ. ಅದೇ ರೀತಿ ಒಂದಷ್ಟು ಸಾಲಗಳನ್ನು ತೀರಿಸ್ಕೊಳ್ಳೋದಕ್ಕೂ ಕೂಡ ಮುಂದಾಗ್ತೀರಾ. ಇದೆಲ್ಲ ಅಷ್ಟಮ ಸ್ಥಾನಕ್ಕೆ ಗುರುವಿನ ಒಂದು ದೃಷ್ಟಿ ಬಿದ್ದಿರೋದ್ರಿಂದ ಡೆಫಿನೆಟ್ಲಿ ನಿಮಗೆ ಆ ಕ್ಷೇತ್ರಗಳಲ್ಲಿ ಒಳ್ಳೆಯದಾಗುತ್ತೆ. ಅದೇ ರೀತಿ ಈ ಗುಪ್ತ ವಿದ್ಯೆಗಳಲ್ಲಿ ಯಾರ್ಯಾರು ಈಗ ಆಲ್ರೆಡಿ ತೊಡಗಿಸ್ಕೊಂಡಿದ್ದೀರಾ, ಕಲಿಕೆಯಲ್ಲಿದ್ದೀರಾ, ನಿಮ್ಮ ಜ್ಞಾನಾರ್ಜನೆ ತುಂಬ ಚೆನ್ನಾಗಾಗುತ್ತೆ. 2027 ಒಳಗಡೆ ನೀವು ಒಂದು ಪ್ರೊಫೆಷನ್ನ ತಗೊಳ್ತೀರಾ. ಜ್ಯೋತಿಷ್ಯ ಇರ್ಬೋದು, ವಾಸ್ತು ಇರ್ಬೋದು. ಇಲ್ಲಿ ಸ್ವಲ್ಪ ಪರಿಣಿತಿಯನ್ನು ಪಡ್ಕೊಂಡು ನೀವು ಅದನ್ನು ಸ್ವಲ್ಪ ಪ್ರೊಫೆಷ್ನಲ್ ಆಗಿ ತೊಗೊಂಡು ಅದರಲ್ಲಿ ದುಡಿಮೆಯನ್ನು ಶುರು ಮಾಡ್ತೀರಾ. ಇನ್ನು ಆಲ್ರೆಡಿ ಆ ದುಡಿಮೆಯಲ್ಲಿರೋರಿಗೆ ಡೆಫಿನೆಟ್ಲಿ ತುಂಬ ಚೆನ್ನಾಗಿರುತ್ತೆ. ನಿಮ್ಮ ಪ್ರಿಡಿಕ್ಷನ್ಸ್ಗಳು ವರ್ಕ್ ಆಗುತ್ತೆ, ಕ್ಲೈಂಟ್ಸ್ಗಳು ಜಾಸ್ತಿ ಆಗ್ತಾರೆ, ಬಿಸ್ನೆಸ್ ಕೂಡ ತುಂಬ ಚೆನ್ನಾಗಾಗುತ್ತೆ. ಇನ್ನು ಅದೇ ರೀತಿ 10ನೇ ಮನೆ ಕರ್ಮಸ್ಥಾನಕ್ಕೆ ಗುರುವಿನ ದೃಷ್ಟಿ ಬೀಳುತ್ತೆ. ಅದರ ಜೊತೆಗೆ ಜುಲೈ ನಂತರ ಪುಷ್ಯ ನಕ್ಷತ್ರದಲ್ಲಿ ಗುರು ಸಂಚಾರ ಮಾಡಿದಾಗ ಈ 10ನೇ ಮನೆಯನ್ನು ಇನ್ನೂ ಡಬಲ್ ಸ್ವಲ್ಪ ಬಲವನ್ನು ಕೊಡ್ತಾರೆ. ಶನಿಗೆ ಮತ್ತಷ್ಟು ಬಲ ಸಿಗುತ್ತೆ. ಹಾಗಾಗಿ ನೀವು ಕೆಲಸ ಮಾಡುವ ಕ್ಷೇತ್ರಗಳಲ್ಲಿ ನಿಮಗೆ ಹೆಚ್ಚಿನ ಗೌರವ ಲಭ್ಯ ಆಗುತ್ತೆ. ಮೇಷರಾಶಿ ಮೇಷ ಲಗ್ನದವರಿಗೆ ಈ ಟ್ರಾನ್ಸ್ಫರ್ಗೆ ಏನಾದರೂ ಬಯಸ್ತಾ ಇದ್ದರೆ ಗೌರ್ಮೆಂಟ್ ಅಫಿಷಿಯಲ್ಸ್, ನೀವು ಅಂದುಕೊಂಡಂತಹ ಜಾಗಕ್ಕೆ ವರ್ಗಾವಣೆ ಆಗುತ್ತೆ, ಬಡ್ತಿ ಸಿಗುತ್ತೆ. ಹೊಸದಾಗಿ ಕೆಲಸ ಹುಡುಕೋರಿಗೆ ಡೆಫಿನೆಟ್ಲಿ ಒಳ್ಳೆಯ ಸಂಬಳ ಇರುವಂತಹ ಕೆಲಸ ಸಿಗುತ್ತೆ. ಅದರ ಜೊತೆಗೆ ವಿದೇಶದಲ್ಲಿ ಕೆಲಸಕ್ಕೆ ಟ್ರೈ ಮಾಡ್ತಿರೋರಿಗೆ ಈಗ ಒಳ್ಳೊಳ್ಳೆಯ ಅವಕಾಶಗಳು ಹುಡುಕಿಕೊಂಡು ಬರುತ್ತೆ. ಈ ವೀಸಾ ಅಥವಾ ಅಡ್ಮಿಷನ್ಗೆ ಸಂಬಂಧಪಟ್ಟಂತಹ ಇಶ್ಯೂಸ್ಗಳೇನಾದ್ರು ಇದ್ದರೆ ಅದು ಕೂಡ ಸರಿ ಹೋಗುತ್ತೆ. ಹೈಯರ್ ಎಜುಕೇಷನ್ಸ್ಗೂ ಕೂಡ ಗುರು ಸಪೋರ್ಟ್ ಮಾಡ್ತಾರೆ. ಹಾಗಾಗಿ ಆ ಕ್ಷೇತ್ರಗಳಲ್ಲೂ ಕೂಡ ತುಂಬ ಒಳ್ಳೆಯ ವಿಚಾರಗಳು ನಿಮ್ಮನ್ನು ಹುಡ್ಕೊಂಡು ಬರುತ್ತೆ. ಒಟ್ಟಾರೆ ಸರ್ಕಾರಿ ಅಧಿಕಾರಿಗಳಿರಲಿ, ಪ್ರೈವೇಟ್ ಎಂಪ್ಲಾಯೀಸ್ ಇರಲಿ, ಅದು ಗಾರ್ಮೆಂಟ್ಸ್, IT ಯಾವ್ಯಾವ ಕ್ಷೇತ್ರದಲ್ಲಿದ್ದೀರಾ ಎಲ್ಲ ಕ್ಷೇತ್ರದವರಿಗೂ ಕೂಡ ಗುರುವಿನ ದೃಷ್ಟಿ ಜೊತೆಗೆ ಗುರು ಪುಷ್ಯ ನಕ್ಷತ್ರದಲ್ಲಿ ಸಂಚಾರ ಮಾಡ್ತಾ ಇರೋದ್ರಿಂದ ನಿಮ್ಮ ಆ ಕ್ಷೇತ್ರದಲ್ಲಿ ಒಳ್ಳೆಯ ಬೆಳವಣಿಗೆಗಳನ್ನು ಕಾಣ್ತೀರಾ. ಈಗಲಿಂದನೇ ಅದಕ್ಕೆ ರೆಡಿಯಾಗಿ. ಹೊಸದಾಗಿ ಕೆಲಸ ಹುಡ್ಕೋರಿಗೆ ಡೆಫಿನೆಟ್ಲಿ ಒಳ್ಳೆಯ ಜಾಬ್ ಸಿಗುತ್ತೆ, ಸ್ಯಾಲ್ರಿ ಹೈಕ್ ಆಗುತ್ತೆ, ಒಳ್ಳೆಯ ಮನ್ನಣೆ ಗೌರವ ಎಲ್ಲ ಪ್ರಾಪ್ತಿಯಾಗುವಂತಹ ವರ್ಷ ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ. ಅದೇ ರೀತಿ ಗುರುವಿನ 9ನೇ ದೃಷ್ಟಿ ನಿಮ್ಮ 12ನೇ ಮನೆಗೆ ಬೀಳುತ್ತೆ. ಅಂದರೆ ಮೀನರಾಶಿಗೆ ಗುರುವಿನ ದೃಷ್ಟಿ ಬೀಳುತ್ತೆ. ಮೀನರಾಶಿ ಅಧಿಪತಿ ಗುರು, ನಿಮ್ಮ 12ನೇ ಮನೆ ಅಧಿಪತಿ ಗುರು. ಹಾಗಾಗಿ ನಿಮ್ಮ ಖರ್ಚು ವೆಚ್ಚಗಳ ಕಂಟ್ರೋಲ್ ಗುರುವಿನ ಕೈಲಿರುತ್ತೆ. ನೀವು ಒಳ್ಳೆ ರೀತಿ ಖರ್ಚು ಮಾಡಿದ್ರೆ ಅದೊಂದು ರೀತಿ ಇನ್ವೆಸ್ಟ್ಮೆಂಟ್ ರೀತಿ ಉಳ್ಕೊಳ್ಳುತ್ತೆ. ಇಲ್ಲ ನೀವು ಖರ್ಚು ಮಾಡಲ್ಲ, ಬ್ಯಾಂಕಲ್ಲಿ ಸ್ವಲ್ಪ ದುಡ್ಡು ಹಾಗೇ ಇರಲಿ ಅಂದರೆ ಅದು ಖರ್ಚಾಗೋದಕ್ಕೆ ಬೇರೆ ಬೇರೆ ಥರದ ಅವಘಡಗಳು ಎದುರಾಗುತ್ತೆ. ವೆಹಿಕಲ್ ಕೈ ಕೊಡ್ಬೋದು, ಅಥವಾ ಆರೋಗ್ಯ ಕೈ ಕೊಡ್ಬೋದು, ಆಸ್ಪತ್ರೆಗೆ ಅಲೆದಾಟ ಶುರುವಾಗಬಹುದು, ಅಥವಾ ಬಿಸ್ನೆಸ್ ಲಾಸ್ ಆಗ್ಬೋದು. ಈ ಥರ ಏನೇನೋ ವ್ಯಯಗಳು ಬರ್ತವೆ. ಅದೆಲ್ಲ ತಪ್ಪಿಸ್ಕೋಬೇಕು ಅಂದರೆ ಈ ರೀತಿ ಇನ್ವೆಸ್ಟ್ಮೆಂಟ್ ಕಡೆ ಗಮನ ಕೊಡಿ. ಅಥವಾ ನಮ್ಮ ಹತ್ರ ದುಡ್ಡೇ ಇಲ್ಲ, ನಾವೇನು ಇನ್ವೆಸ್ಟ್ಮೆಂಟ್ ಮಾಡೋದು, ನಾವೇನು ಕಳ್ಕೊಳ್ಳೋದು ಅನ್ನೋದಾದರೆ ಇಲ್ಲ, ನಿಮಗೂ ಕೂಡ ಘಟನೆಗಳು ಎದುರಾಗ್ತವೆ. ಖರ್ಚು ಮಾಡಬೇಕಾದಂತಹ ಪರಿಸ್ಥಿತಿ, ಸಾಲ ಮಾಡಿ ಖರ್ಚು ಮಾಡಬೇಕಾದ ಪರಿಸ್ಥಿತಿಗಳು ಬರ್ತವೆ. ಹಾಗಾಗಿ ದೇವಸ್ಥಾನಗಳಿಗೆ ಭೇಟಿ ಕೊಡಿ, ಆಧ್ಯಾತ್ಮ ವಿಚಾರಗಳಿಗೆ ಖರ್ಚು ಮಾಡಿ, ತೀರ್ಥಕ್ಷೇತ್ರಗಳನ್ನು ಭೇಟಿ ಮಾಡಿ. ಯಾಕೆಂದರೆ 12ನೇ ಮನೆ ಅದನ್ನು ಹೇಳುತ್ತೆ. ಹೋಗಿ ಬನ್ನಿ, ಸಂಚಾರಗಳನ್ನು ಮಾಡಿ. ಈ ರೀತಿ ಖರ್ಚುಗಳನ್ನು ಮಾಡಿಕೊಂಡ್ರೆ ಅನ್ವಾಂಟೆಡ್ ಖರ್ಚುಗಳು ಏನೇನು ಬರ್ತಾವಲ್ಲ ಅದೆಲ್ಲ ಕಡಿಮೆ ಆಗುತ್ತೆ. ಇದೇ ರೆಮಿಡಿ. ಹಾಗಾಗಿ ಯಾರೋ ಏನೋ ಹೇಳ್ತಾರಲ್ಲ ಕೂತ್ಕೊಂಡು, ಇಲ್ಲಿ ಇದನ್ನು ಬರ್ಕೋಬೇಡಿ, ಅಥವಾ ನಾನು ಯಾವುದೋ ಒಂದು ಪರಿಹಾರ ಹೇಳ್ತೀನಿ, ನಾಳೆನೇ ನಿಮಗೆ ಕೋಟಿ ಕೋಟಿ ಹಣ ಬರುತ್ತೆ, ನಾಳೆನೇ ನಿಮಗೆ ವರ್ಗಾವಣೆ ಆಗೋಗುತ್ತೆ, ನಾಳೆನೇ ಬಡ್ತಿ ಸಿಗುತ್ತೆ, ನಾಳೆನೇ ನೀವು ಹೀರೋ ಆಗೋಗ್ಬಿಡ್ತೀರಾ, ನಾನು ಹೇಳ್ದಂಗೆ ಆಗೋಗುತ್ತೆ. ಇದೆಲ್ಲ ಆಗಲ್ಲ. ಏನಕ್ಕೆ ಅಂದರೆ ನೋಡಿ, ಗೋಚಾರದಲ್ಲಿ ಗುರು ಈ ಫಲಗಳನ್ನು ಕೊಡಲೇಬೇಕು. 12 ವರ್ಷಗಳ ಹಿಂದೆ ಏನಾಗಿತ್ತು, ಇದೇ ಅಕ್ಟೋಬರ್ ನವಂಬರ್ ಏನಾಗಿತ್ತು ಯೋಚನೆ ಮಾಡಿ. ಅಲ್ಲಿ ಏನೂ ಆಗಿಲ್ಲ ನಮ್ಮ ಲೈಫಲ್ಲಿ ಅಂದರೆ ಎಲ್ಲೋ ಒಂದು ಕಡೆ ನಿಮ್ಮ ಜಾತಕ ವೀಕ್ ಆಗಿದೆ, ದಶಾಭುಕ್ತಿಗಳು ನಿಮಗೆ ಸಪೋರ್ಟ್ ಮಾಡ್ತಾ ಇಲ್ಲ. ಹಾಗಾಗಿ ಆ ಸಮಯದಲ್ಲಿ ಹೋಗಿ ಜ್ಯೋತಿಷ್ಯರನ್ನು ಭೇಟಿ ಮಾಡಿ, ನಿಮ್ಮ ಹತ್ತಿರದ ಜ್ಯೋತಿಷಿಗಳನ್ನೇ ಭೇಟಿ ಮಾಡಿ. ಬಟ್ ಅವ್ರ ನಾಲೆಜನ್ನು ನೀವು ಗಮನಿಸಬೇಕು. ಅವ್ರು ಯಾವ ಆ್ಯಂಗಲಲ್ಲಿ ಹೇಳ್ತಾವ್ರೆ,
ಈಗ ಒಂದು ಕುಂಡ್ಲಿ ನೋಡಿ ಕಮರ್ಷಿಯಲ್ ಆ್ಯಂಗಲಲ್ಲಿ ಹೇಳ್ತಾ ಇದ್ದರೆ ಆತ ಪೂಜೆ ಪುನಸ್ಕಾರಗಳು ಅಥವಾ ಆತನ ಹತ್ರ ಇರುವ ಪ್ರಾಡಕ್ಟ್ಸ್ಗಳನ್ನ ಸೇಲ್ ಮಾಡೋದಕ್ಕೆ ಕುಂಡ್ಲಿ ನೋಡ್ತಾ ಇದ್ದರೆ ನಿಮ್ಗೆ ಗೊತ್ತಾಗ್ಬಿಡ್ತದೆ, ಅದು ಅಬ್ಸರ್ವೇಷನಲ್ಲಿ ಇರಬೇಕು. ಅಥವಾ ಕಂಪ್ಲೀಟ್ ಇನ್ಡೆಪ್ತ್ ಆಗಿ ಪ್ರತಿ ಮನೆಗಳು ಅಥವಾ ನಿಮ್ಮ ದಶಾಭುಕ್ತಿ ನಿಮ್ಮ ಜಾತಕವನ್ನು ಇನ್ ಡೀಟೇಲ್ಡ್ ಆಗಿ ಹೋಗಿ ನೋಡ್ತಾ ನಿಮಗೆ ಎಕ್ಸ್ಪ್ಲೇನ್ ಮಾಡಿದಾಗ ಡೆಫಿನೆಟ್ಲಿ ಎಸ್ ಇವ್ರ ಕಡೆಯಿಂದ ನಾನು ಮಾರ್ಗದರ್ಶನ ಪಡ್ಕೋಬೋದು ಅಂತ ಅನಿಸುತ್ತೆ. ಸೊ ಇದು ಎಲ್ಲ ನಿಮ್ಮ ಲೆಕ್ಕಾಚಾರದಲ್ಲಿರುತ್ತೆ. ನೀವು ಹೇಗೆ ಜಡ್ಜ್ಮೆಂಟ್ ತಗೊಳ್ತೀರಾ ಎದುರು ಇರುವ ವ್ಯಕ್ತಿಯ ಬಗ್ಗೆ, ಅದರ ಮೇಲೆ ಡಿಸೈಡ್ ಆಗುತ್ತೆ ಮೋಸ ಹೋಗೋದು. ಎಸ್, ನೀವು ಎಲ್ಲಿವರೆಗೂ ಮೋಸ ಹೋಗ್ತೀರೋ ಅಲ್ಲಿವರೆಗೂ ಮೋಸ ಮಾಡೋರು ಇದ್ದೇ ಇರ್ತಾರೆ. ಸೊ ಈಗ ಈ ಹವಳಗಳು ಇವೆಲ್ಲ ಕೆಲಸ ಮಾಡಬೇಕು ಅಂದರೆ ಅದಕ್ಕೆ ನಿಮಗೆ ಯೋಗ ಬರಬೇಕು, ನಿಮ್ಮ ಜಾತಕದಲ್ಲಿ ಆ ಯೋಗ ಕ್ರಿಯೇಟ್ ಆಗಬೇಕು, ದಶಾಭುಕ್ತಿಗಳು ಸಪೋರ್ಟ್ ಮಾಡಬೇಕು. ಆ ಟೈಮಲ್ಲಿ ನೀವು ಅದು ಹಾಕ್ಕೊಂಡ್ರೆ ಡೆಫಿನೆಟ್ಲಿ ಅದು ಇನ್ನೊಂದಷ್ಟು ಬಲ ಕೊಟ್ಟು ಹೆಚ್ಚಿನ ಪ್ರಮಾಣದಲ್ಲಿ ನಿಮಗೆ ಸಿಗುವಂತಹ ಲಾಭಗಳು ಹೆಚ್ಚಾಗಿ ಸಿಗುತ್ತೆ. ಅದಲ್ಲದೆ ಅದಕ್ಕೆ ಒಳ್ಳೆಯ ನಕ್ಷತ್ರ ನೋಡಿ ಹಾಕೋಬೇಕು, ಒಳ್ಳೆಯ ದಿನಗಳನ್ನು ನೋಡಿ ಹಾಕೋಬೇಕು. ಬರೀ ರಾಶಿ ನಕ್ಷತ್ರಕ್ಕೆ ಸಂಬಂಧಪಟ್ಟಂಗೆ ನೀವು ಹಾಕೊಳ್ಳೋದಲ್ಲ. ನಿಮ್ಮ ಲಾಭಸ್ಥಾನ, ನಿಮ್ಮ ಧನಸ್ಥಾನ, ನಿಮ್ಮ ಭಾಗ್ಯಸ್ಥಾನ, ನಿಮ್ಮ ಕಾರ್ಯಕ್ಷೇತ್ರ ಇದೆಲ್ಲವನ್ನು ಗಮನಿಸಿ ನಾವು ಒಂದು ಸ್ಟೋನ್ ಹಾಕೋಬೇಕಾದ್ರೆ ತುಂಬ ಎಚ್ಚರಿಕೆಯಿಂದ ಹಾಕ್ಕೊಳ್ಬೇಕು. ಆವಾಗ ಅದು ವರ್ಕ್ ಆಗುತ್ತೆ. ಇಲ್ಲ ಅಂದರೆ ಸುಮ್ಮನೆ ಅದು ಅವ್ರು ಕೊಡ್ತಾರೆ, ನೀವು ಹಾಕ್ಕೊಳ್ತೀರಾ, ಅದೇನು ಕೆಲಸಕ್ಕೆ ಬರಲ್ಲ, ಸುಮ್ಮನೆ ಆಮೇಲೆ ಬೈಕೊಳ್ತೀರಾ, ಬ್ಯಾಡ್ ಕಾಮೆಂಟ್ಸ್ ಹಾಕ್ತೀರಾ, ಇದೆಲ್ಲ ಬರುತ್ತೆ. ಸೊ ಹಾಗಾಗಿ ಮೊದಲು ನೀವು ಎಚ್ಚರಿಕೆಯನ್ನು ತೆಗೆದುಕೊಳ್ಳಿ, ಜ್ಯೋತಿಷ್ಯವನ್ನು ವೈಜ್ಞಾನಿಕವಾಗಿ ನೋಡಿ, ಅದೇ ರೀತಿ ಅರ್ಥ ಮಾಡ್ಕೊಳ್ಳಿ. ಯಾರು ಯಾರ ಬದುಕನ್ನು ಬದಲಾಯಿಸೋಕ್ಕಾಗಲ್ಲ, ಮಾರ್ಗದರ್ಶನ ಮಾಡಬಹುದಷ್ಟೇ, ಮ್ಯಾಜಿಕ್ ಯಾರ ಕೈಲೂ ಮಾಡೋಕ್ಕಾಗಲ್ಲ. ಇದನ್ನು ಅರ್ಥ ಮಾಡ್ಕೊಂಡು ಜ್ಯೋತಿಷ್ಯ ನೋಡಿದ್ರೆ ಜ್ಯೋತಿಷ್ಯಕ್ಕೂ ಒಂದು ಬೆಲೆ ಸಿಗುತ್ತೆ. ಅದನ್ನು ಕಲಿತು ಪ್ರಾಕ್ಟಿಕಲಾಗಿ ಪ್ರೆಸೆಂಟ್ ಮಾಡುವಂತಹ ನಮ್ಮಂಥವ್ರಿಗೂ ಒಂದು ಸಣ್ಣ ರೆಸ್ಪೆಕ್ಟ್ ಸಿಗುತ್ತೆ. ಆ ಆ್ಯಂಗಲಲ್ಲೇ ನೋಡಿ ಅನ್ನೋದು ನನ್ನ ಒಂದು ಮನವಿ. ಓಕೆ, ಇರಲಿ. ಈಗ ನಾನು ದೃಷ್ಟಿಗಳ ಲೆಕ್ಕಾಚಾರ, 4ನೇ ಮನೆಯ ಲೆಕ್ಕಾಚಾರ ಎಲ್ಲ ನಿಮಗೆ ತಿಳಿಸಿದ್ದೀನಿ. ಎಲ್ಲ ಥರದ ಸೌಕರ್ಯಗಳು ನಿಮಗೆ ಎದುರಾಗುತ್ತೆ. ಸ್ವಲ್ಪ ಅಟೆನ್ಷನ್ ನಿಮ್ಮ ಮೇಲೆ ಹೆಚ್ಚು ಬೀಳೋದ್ರಿಂದ ಒತ್ತಡಕ್ಕೆ ಒಳಗಾಗ್ತೀರಾ. ಈ ಅಷ್ಟಮ ದೃಷ್ಟಿಯಿಂದ ಹಳೇ ಕಾಯಿಲೆಗಳೇನಾದ್ರು ಇದ್ದರೆ, ದೀರ್ಘಕಾಲದಿಂದ ಬಳಲ್ತಾ ಇದ್ದರೆ ಅದೆಲ್ಲ ಗುಣಮುಖ ಆಗುತ್ತೆ. ಒಳ್ಳೆಯ ವೈದ್ಯರು ಸಿಗ್ತಾರೆ, ಮೆಡಿಸಿನ್ಸ್ಗಳು ವರ್ಕ್ ಆಗುತ್ತೆ. ಈ ಥರ ಗುರು ಹಲವಾರು ವಿಚಾರಗಳಲ್ಲಿ ನಿಮಗೆ ಸಪೋರ್ಟ್ ಮಾಡ್ತಾರೆ. ಈಗ ರಾಜಕೀಯ ಕ್ಷೇತ್ರದವ್ರಿಗೆ 4ನೇ ಮನೆ ಜನಮನ್ನಣೆ, ನಿಮ್ಮ ಒಂದು ಪ್ರೊಫೈಲ್ ಇನ್ನೊಂದು ಲೆವೆಲ್ಗೆ ಹೋಗುವಂತಹ ಕಾಲ, ಮಂತ್ರಿ ಸ್ಥಾನ ಸಿಗುತ್ತೆ ಅಥವಾ ನಿಮ್ಮ ಪೋಸ್ಟಿಂಗ್ ಚೇಂಜ್ ಆಗುತ್ತೆ. ಒಟ್ಟಾರೆ ಈ ಒಂದು ಪೀರಿಯಡ್ ಗುರುವಿನ ಒಂದು 4ನೇ ಮನೆಯ ಸಂಚಾರದಿಂದ ರಾಜಕೀಯ ವಲಯದಲ್ಲಿ ನಿಮ್ಮ ವರ್ಚಸ್ಸು ಜಾಸ್ತಿ ಆಗುತ್ತೆ. ಸರ್ಕಾರಿ ಅಧಿಕಾರಿಗಳ ನಾನು ಹೇಳ್ದಂಗೆ ಮೇಲಧಿಕಾರಿಗಳಿಂದ ಪ್ರಶಂಸೆ, ಮನ್ನಣೆ, ಪ್ರಮೋಷನ್ಸ್ ಎಲ್ಲವೂ ಸಿಗುತ್ತೆ. ಇನ್ನು ಆಯಾ ಕ್ಷೇತ್ರಗಳಲ್ಲಿ ನೀವು ಡಾಮಿನೇಟ್ ಆಗ್ತೀರಾ, ಗೆಲ್ತೀರಾ. ಈಗ ವಕೀಲರು ಕೋರ್ಟ್ ಕೇಸ್ಗಳಲ್ಲಿ ಗೆಲ್ತಾರೆ, ವಾದ ಮಂಡನೆ ಚೆನ್ನಾಗಿರುತ್ತೆ. ಟೀಚರ್ಸ್, ನಿಮ್ಮ ಟೀಚಿಂಗ್ ಸ್ಕಿಲ್ ಚೆನ್ನಾಗಿರುತ್ತೆ, ನಿಮ್ಮ ಕ್ಷೇತ್ರಗಳಲ್ಲಿ ಬಡ್ತಿಯನ್ನು ಪಡಿತೀರಾ. ಸೊ ಓವರಾಲ್ ಎಲ್ಲ ಕ್ಷೇತ್ರದವರೆಗೂ, ಕೃಷಿ ಕ್ಷೇತ್ರದವರೆಗೂ ಎಲ್ಲರಿಗೂ ತುಂಬ ಚೆನ್ನಾಗಿದೆ. ಕೃಷಿ 4ನೇ ಮನೆ ಭೂಮಿ. ಸೊ ಭೂಮಿಯಲ್ಲಿ ಒಂದು ರೀತಿ ಬಂಗಾರದ ಬೆಳೆಯನ್ನು ತೆಗಿತೀರಾ. ಮೇಷರಾಶಿ, ಮೇಷ ಲಗ್ನದವರು ಭೂಮಿಯನ್ನು ನಂಬಿ ಒಳ್ಳೆಯ ಗುರುವಿನ ಆಶೀರ್ವಾದ ಸಿಗುತ್ತೆ. ಒಂದಷ್ಟು ಈ ಬೇಡವಾದ ರೋಗಗಳೆಲ್ಲ ಬರ್ತವೆ, ಬಟ್ ಅದಕ್ಕೆ ಸ್ವಲ್ಪ ಟೆನ್ಷನ್ಸ್ ಕ್ರಿಯೇಟ್ ಆಗುತ್ತೆ. ಆದರೂ ನಿಮಗೆ ಸಿಗಬೇಕಾದಂತಹ ಕೃಷಿಯಿಂದ ಲಾಭ ಡೆಫಿನೆಟ್ಲಿ ಸಿಗುತ್ತೆ. ಇದ್ದ ಸಣ್ಣ ಪುಟ್ಟ ತೊಂದರೆಗಳೆಲ್ಲ ಕ್ಲಿಯರ್ ಆಗುತ್ತೆ. ಭೂಮಿಗೆ ಸಂಬಂಧಪಟ್ಟಂತಹ ಒಡೆದಾಟಗಳು ನಡೀತಾ ಇತ್ತು, ಜಗಳಗಳು ನಡೀತಾ ಇತ್ತು ನಿಮ್ಮ ಮತ್ತು ತಮ್ಮನ ನಡುವೆ ಅಥವಾ ಪಕ್ಕದ ಜಮೀನಿನ ಅವರ ಜೊತೆ, ಅದೆಲ್ಲವೂ ಕ್ಲಿಯರ್ ಆಗುತ್ತೆ. ಇನ್ನು ಅದೇ ರೀತಿ ಗುರು ಆಶ್ಲೇಷ ನಕ್ಷತ್ರದಲ್ಲಿ ಸಂಚರಿಸಬೇಕಾದ್ರೆ ನಿಮ್ಮ 3ನೇ ಮನೆ ಅಧಿಪತಿ ಬುಧ, 6ನೇ ಮನೆಯ ಅಧಿಪತಿ ಬುಧ, ಇವೆರಡೂ ಮನೆಗೂ ಗುರು ಸ್ವಲ್ಪ ಲಿಂಕ್ ಆಗ್ತಾರೆ. ಯಾಕೆಂದರೆ ಬುಧನ ನಕ್ಷತ್ರದಲ್ಲಿ ಸಂಚರಿಸಿದಾಗ ಬುಧನಿಗೆ ಸ್ವಲ್ಪ ಹೆಚ್ಚು ಬಲವನ್ನು ಕೊಡ್ತಾರೆ. ಸೊ ಹಾಗಾಗಿ 3ನೇ ಮನೆ, ಈ ಆನ್ಲೈನ್ ಬಿಸ್ನೆಸ್ ಯಾರ್ಯಾರು ಮಾಡ್ತಾ ಇದ್ದೀರಾ, ಸೊ ನಿಮಗೆ ಸ್ವಲ್ಪ ಹೆಚ್ಚಿನ ಬಿಸ್ನೆಸ್ ಆಗುತ್ತೆ, ಅವಕಾಶಗಳು ಕ್ರಿಯೇಟ್ ಆಗುತ್ತೆ, ವಿದೇಶಿ ಸಂಪರ್ಕಗಳು ಜಾಸ್ತಿ ಆಗುತ್ತೆ. ಅದೇ ರೀತಿ 6ನೇ ಮನೆ, ಸೊ ಸಾಲ, ರೋಗ, ಈ ಥರದ ವಿಚಾರಗಳಲ್ಲಿ ಗುರು ಆ ನಕ್ಷತ್ರದಲ್ಲಿ ಸಂಚರಿಸಬೇಕಾದ್ರೆ ಸ್ವಲ್ಪ ಸಾಲ ತೀರಿಸ್ಕೊಳ್ಳೋದಕ್ಕೆ ಅವಕಾಶಗಳನ್ನು ಮಾಡಿಕೊಡ್ತಾರೆ. ಅಥವಾ ಅದೇ ಸಾಲಕ್ಕೆ ಟ್ರೈ ಮಾಡ್ತಿದ್ರೆ, ಅಂದರೆ ಒಳ್ಳೆಯ ವಿಚಾರಗಳಿಗೆ ಸಾಲಕ್ಕೆ ಟ್ರೈ ಮಾಡ್ತಾ ಇದ್ದರೆ ಸಾಲ ಸಿಗುತ್ತೆ. ಶತ್ರುಗಳ ದಮನ ಆಗುತ್ತೆ, ಜ್ಞಾನಾರ್ಜನೆ ಜಾಸ್ತಿ ಆಗುತ್ತೆ. ಸೊ ಇದೆಲ್ಲ ತುಂಬ ಚೆನ್ನಾಗಿದೆ. ಸೊ ಓವರಾಲ್ 1 ವರ್ಷಗಳ ಕಾಲ ಎಲ್ಲ ಕ್ಷೇತ್ರದವರಿಗೂ ಗುಡ್ ನ್ಯೂಸ್ ಕಾದಿರುತ್ತೆ. ಅದನ್ನು ಸರಿಯಾಗಿ ಬಳಸ್ಕೊಳ್ಳಿ. ಒಂದಷ್ಟು ಆರೋಗ್ಯದ ಕಡೆ ಎಚ್ಚರಿಕೆ ಇರಲಿ, ಮೆಂಟಲಿ ಸ್ವಲ್ಪ ಸ್ಟ್ರಾಂಗ್ ಆಗಿರಿ, ಸ್ವಲ್ಪ ಫಿಸಿಕಲಿ ಫಿಟ್ ಆಗಿರಿ, ನಿಮ್ಮ ಆರೋಗ್ಯವನ್ನು ಚೆನ್ನಾಗಿ ನೋಡ್ಕೊಳ್ಳಿ. ಗುರು ಕೊಡುವಂತಹ ಫಲಗಳನ್ನು ನೀವೆಲ್ಲರೂ ಸ್ವೀಕರಿಸಬೇಕು, ಅನುಭವಿಸಬೇಕು. ಅದಕ್ಕೆ ಬೇಕಾದಂತಹ ಸಣ್ಣ ಪುಟ್ಟ ಪರಿಹಾರಗಳನ್ನು
ಈ ನಿಮ್ಮ ಜಾತಕವನ್ನು ತೋರಿಸ್ಕೊಂಡು ಮಾಡ್ಕೊಳ್ಳಿ. ಸುಮ್ಮನೆ ಯಾರ್ಯಾರೋ ಹೇಳಿದ್ದನ್ನೆಲ್ಲ ಮಾಡೋಕ್ಕೆ ಹೋಗಬೇಡಿ. ನಿಮ್ಮ ಜಾತಕ ಅನುಸಾರ ದಶಭುಕ್ತಿಗಳ ಅನುಸಾರ ಪರಿಹಾರಗಳನ್ನು ಮಾಡ್ಕೋಬೇಕು. ಸುಮ್ಮನೆ ಜನರಲ್ಲಾಗಿ ಹೇಳಿದ್ದೆಲ್ಲ ಆಗ್ಬಿಡಲ್ಲ. ಸೊ ಅದೇ ಈಗ ಆಲ್ರೆಡಿ ನೀವೆಲ್ಲ ಟ್ರೈ ಮಾಡಿರ್ತೀರ. ತುಂಬ ಜನ ಏನೇನೋ ಪರಿಹಾರಗಳನ್ನು ಹೇಳಿರ್ತಾರೆ, ಟ್ರೈ ಮಾಡಿರ್ತೀರ, ಅವು ಯಾವೂ ವರ್ಕ್ ಆಗಿರಲ್ಲ. ಬಟ್ ಕೆಲವರು ವರ್ಕ್ ಆಗಿರುತ್ತೆ, ಬಟ್ ಅಲ್ಲಿ ದಶಾಭುಕ್ತಿಗಳು ಜಾತಕಗಳು ಸಪೋರ್ಟ್ ಮಾಡಿರುತ್ತೆ. ಸೊ ಹಾಗಾಗಿ ಇದನ್ನೆಲ್ಲ ಗಮನದಲ್ಲಿಟ್ಕೊಂಡು ಒಂದು ವಿಡಿಯೋವನ್ನು ನೋಡಬೇಕು, ಅದನ್ನು ಹಾಗೆ ರಿಸೀವ್ ಮಾಡ್ಕೋಬೇಕು. ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ. ಗುರುವಿನ ಬಲ ಮತ್ತಷ್ಟು ಜಾಸ್ತಿಯಾಗಿ ನಿಮ್ಮ ಬದುಕಿನಲ್ಲಿ ಎಲ್ಲವೂ ತುಂಬ ಚೆನ್ನಾಗಿರಲಿ. ಅದೇ ರೀತಿ ಈ ಸಿಂಹರಾಶಿಗೆ ಪ್ರವೇಶವನ್ನು ಪಡಿತಾರಲ್ಲ, ಆ ವಿಡಿಯೋವನ್ನು ಸಪ್ರೇಟಾಗಿ ಮಾಡಿ ನಿಮಗೆ ತಿಳಿಸ್ತೀನಿ. ಮೇಷರಾಶಿ ಮೇಷ ಲಗ್ನದವರಿಗೆ ಉಳಿದಂತೆ ಎಲ್ಲ ವಿಚಾರಗಳಲ್ಲೂ ತುಂಬ ಚೆನ್ನಾಗಿದೆ. ತುಂಬ ಚೆನ್ನಾಗಿ ಬಳಸ್ಕೊಳ್ಳಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಇಷ್ಟೊತ್ತು ವಿಡಿಯೋ ನೋಡೋದಕ್ಕೆ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು ವೆರಿ ಮಚ್.